ಏನಾಯ್ತಂದ್ರೆ ಬಡ್ಡಿ ಮಕ್ಕಳು ನನ್ನ ಕತ್ತೆನ ಅನ್ಯಾಯವಾಗಿ ಕಿತ್ಕೊಂಡ್ಬಿಟ್ರು. ನ್ಯಾಯ ಎಲ್ಲಿದೆ? ನಾನು ಹೆಚ್ಚಿಗೆ ದಿನ ಬದುಕೋತಿಲ್ಲ ಶಂಕರು. ಆ ದೇವ್ರು ಅನ್ಯಾಯನ ಸಹಿಸ್ಕೊಂಡು ಸುಮ್ಮನಿದಲ್ಲ. ಅಯ್ಯೋ ಹಾಗನ್ಬಿಡಿದ್ರೆ ನಾನು ಹೆಚ್ಚಿಗೆ ದಿನ ಬದುಕೋತಿಲ್ಲ. ಹಾಗೆಲ್ಲ ಹೇಳ್ಬೇಡಿ. ದೇವ್ರ ದಯದಿಂದ ಮೊದಲು ನಿಮ್ಮ ಮೈ ವಾಸಿ ಆಗ್ಲಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಇವತ್ತು ಗುರುವಾರ, ಡಾಕ್ಟರ್ ಬಂದಿದ್ದಾರೆ. ಶಂಕರ್ ಕೈಲಿ ಔಷಧಿ ತರಿಸ್ತೇನೆ, ಸ್ವಲ್ಪ ಇರಿ. ಶಂಕರು, ಏನ್ ಮಾಡ್ತಾ ಇದೀಯ ಶಂಕರು? ಏನೋ ಇದು? ನಮ್ ಗದ್ದೆನ ನಾನು ಹೋಗ್ತಾ ಇದ್ದೀನಮ್ಮ. ಅಯ್ಯೋ ನಿಲ್ಲು ನಿಲ್ಲು, ನೀನೆಲ್ಲ ಹೋಗಿಲ್ಲ. ನಿನ್ ಹೊಚ್ಚಿದ್ಯಾ? ಆ ರಾಕ್ಷಸರ ಬಾಯಿಗೆ ತಲೆ ಕೊಡೋಕ್ ಹೋಗ್ತಾ ಇದೆಯೇನೋ? ತಲೆ ಕೊಡೋಕಲ್ಲಮ್ಮ, ತಲೆ ತೆಗಿಯೋಕ್ ಹೋಗ್ತಾ ಇದ್ದೀನಿ. ಜಗಬಿಡಮ್ಮ ನೀನು. ಬೇಡ ಶಂಕರು, ಬೇಡ ಮಗು. ನನಗಿರೋ ನೀನೊಬ್ಬನೇ ಮಗ. ಆ ಪಾಪಿಗಳನ್ನ ಕೊಂದು ಹಾಕ್ಬಿಡ್ತಾರೆ ಕಣೋ. ಬೇಡ. ಹೋಗ್ಲಿ, ಸುಮ್ಮನೆ ಇರಮ್ಮ, ಅಳಬೇಡ. ನಿನ್ ಇಷ್ಟಂತೆ ಆಗ್ಲಿ. ಬಾಮ್ಮ ಬಾಮ್ಮ, ಕೂತ್ಕೊಳ್ಳಮ್ಮ. ಅಪ್ಪನಿಗೆ ಔಷಧಿ ತರ್ಬೇಕೇನಮ್ಮ? ಕೊಡು ಬಾಟ್ಲು, ನಾ ತರ್ತೀನಿ. ಬೇಡಪ್ಪ, ನೀನ್ ಹೋಗ್ಬೇಡ. ಅಲ್ಲೇನಾದ್ರೂ ರಾಧಾಂತ ಮಾಡ್ಬಿಟ್ಟಿಯ? ನಾನೇ ಹೋಗ್ತೇನೆ. ಬೇಡಮ್ಮ, ನೀನ್ ಹೋಗ್ಬೇಡ. ನೀನ್ ಇಲ್ಲೇ ಅಪ್ಪನ ಹತ್ರನೇ ಇರು, ನಾ ತಗೊಂಡ್ಬರ್ತೀನಿ. ಕೊಡಮ್ಮ. ಹ, ಹುಷಾರು ಶಂಕರು. ನಡಿ, ಆಯ್ತಲ್ಲ ನಿಂದ. ಬಾರ ನೀನ. ಏನದು? ಏನಾಗಿದೆ? ಸರಿಯಾಗಿ ಹೇಳ. ಜ್ವರ ಬುದ್ಧಿ, ರುಚಿ ಕಾಣಕ್ಕಿಲ್ಲ, ಹಸುವೆ ಆಗ್ತಿಲ್ಲ. ಒಳ್ಳೇದಾತ್ ಬಿಡು, ಏನು ತಿನ್ಬೇಡ. ವಾರಕ್ಕೊಂದ್ಸರಿ ಆದ್ರೂ ಎಲ್ಲಿ ಡ್ಯೂಟಿ ಗೋಳು ತಗೋ. ಇದನ್ ದಿನಕ್ಕೆ 3 ಸತಿ ತಗೋ, ಎಲ್ಲ ಸರಿಯಾಗುತ್ತೆ. ಔಷಧಿ ಏನ್ ಬೇಡ. ನಡಿ ನಡಿ ನಡಿ. ನೆಕ್ಸ್ಟ್ ಏನೇ? ಹಲೋ ಶಂಕರ್, ಅಲ್ಲೆಲ್ರಿ ಹೋಗ್ತೀರಾ? ಇಲ್ಲಿ ಬನ್ನಿ, ಕಮಿಯರ್. ಓ, ಯಾವಾಗ ಬಂದ್ರಿ? ಹೆಂಗೈತಿ ಸ್ಟೇಟ್ಸು? ಅಂದಾಗೆ ಏನಾದ್ರು ತಂದಿದ್ದೀರಾ? ಎಲ್ಲೋಗ್ತೀರಾ? ಕೊಡಿ ಆ ಬಾಟ್ಲು, ಮೆಡಿಸಿನ್ ಫಿಲ್ ಮಾಡ್ಕೊಡ್ತೀನಿ. ನನಗಿಂತ ಮುಂಚೆ ಬಂದ್ ಕಾದಿರೋ ಈ ಜನಕ್ಕೆ ಮೊದಲು ಕೊಡಿ ಡಾಕ್ಟ್ರೆ. ನಾನಲ್ಲಿ ಸಾಲಿನಲ್ಲಿ ನಿಂತಿರ್ತೀನಿ. ಓ ಹಂಗ? ನಿಂತ್ಕೊಳ್ಳಿ. ನಾಳೆ ಆಗ್ತಾ ನಿಮ್ ಸರ್ದಿ ಬರ್ಬೇಕಾದ್ರೆ ಏನೋ ಫೇವರ್ ಮಾಡೋಣ ಅಂತಂದ್ರೆ ನನಗೆ ಹೇಳಕ್ ಬರ್ತಾನೆ. ಏಯ್ ಬರ್ಲಾ ಇಲ್ಲಿ. ಯಾಕೆ ತಾಯಿ ಕಳ್ತಾ ಇದೀಯಾ? ಮಗು ಮೈ ಸುಡ್ತಾ ಇದೆ. ಎಷ್ಟು ದಿವಸದಿಂದ? 6 ದಿನದಿಂದ ಸಂಕ್ರಣ. ಇವಾಗಂತೂ ಜ್ಞಾನ ಇಲ್ದೆ ಮನಗ್ ಬಿಟ್ಟದೆ. ಅಳಬೇಡ ತಾಯಕ, ಇನ್ನೇನ್ ಡಾಕ್ಟರ್ ನೋಡ್ತಾರೆ, ಎಲ್ಲ ಸರಿ ಹೋಗುತ್ತೆ. ನಮಸ್ಕಾರ ಸಾವುಕಾರರಿಗೆ. ನಮಸ್ಕಾರ ಚಿನ್ನಪ್ಪನವ್ರಿಗೆ. ಏನ್ ಇಲ್ಲಿವರೆಗೂ ದಯಮಾಡಿಸಿದ್ದು? ಒಂದ್ ಮಾತು ಹೇಳಿ ಕಳ್ಸಿದ್ರೆ ನಾನೇ ಬಂದ್ಬಿಡ್ತಿದ್ನಲ್ಲ. ನಮ್ಮೊಳೊಬ್ಳಿಗೆ ಮೈ ಸರಿ ಇಲ್ವಂತೆ, ನೋಡ್ಕೊಂಬರೋಣ ಅಂತ ಹೋಯ್ತಾ ಇದ್ದೀನಿ. ಹೆಂಗಾರ ಆಗ್ಲಿ, ಜೊತೆಗ್ ಬಾ. ಇರ್ಲಿ. ಆಗ ಬಂದೆ. ಡಾಕ್ಟ್ರೆ, ಸಾಲ್ನಲ್ಲಿ ಬೆಳಗ್ನಿಂದ ಕಾದು ಕೂತಿಯಾರಲ್ಲ ಜನ, ಅವ್ರನ್ನ ಮೊದಲು ನೋಡಿದ ಮೇಲೆ ಹೊರಗಡೆ ವ್ಯವಹಾರ ನಿಮ್ದು. ಸಾವುಕಾರ ನಾಗಪ್ಪನವ್ರು ಕರೀತಿರ್ಬೇಕಾದ್ರೆ ಈ ಜನ ಯಾವ್ದ್ರಿದ್ರಿ? ಬಿಡ್ರಿ. ನೋಡಿ ಅಲ್ಲಿ ಬನ್ನಿ, ಕೂತ್ಕೊಳ್ಳಿ. ಮಗು ಮೈ ಮುಟ್ ನೋಡಿ. ಹೌದು, ತುಂಬಾ ಸುಡ್ತಾ ಇದೆ. 6 ದಿವಸದಿಂದ ಹುಷಾರಿಲ್ಲ. ಈ ಹೆಂಗಸು ನಿಮಗೆ ಬೆಳಗಿನಿಂದ ಕಾಯ್ತಾ ಇದ್ದಾಳೆ. ಹೈ ಟೆಂಪರೇಚರು, ಅನ್ಕಾನ್ಶಿಯಸ್ ಸ್ಟೇಜು. ತಕ್ಷಣ ಮಗುನ್ ಟ್ರೀಟ್ ಮಾಡಿ. ನೋಡಿ, ಈ ಮಗುನ್ ಟ್ರೀಟ್ ಮಾಡಿ ಆದ್ಮೇಲೆ ಹೊರಗಿನ ವ್ಯವಹಾರ ನಿಮ್ದು. ನಾನೀಗ ಹೋಗಿ ಹೋದ್ರೆ ನನ್ ಕೆಲಸ ಹೊರಟೋಗುತ್ತೆ ಶಂಕರ. ನಾಚಿಕೆ ಆಗ್ಬೇಕು ನಿಮ್ಗೆ. ನಿಮ್ ಕೆಲಸ ಮುಖ್ಯನೋ ಈ ಮಗು ಪ್ರಾಣ ಮುಖ್ಯನೋ ನಿಮ್ಗೆ? ಏನಾಯ್ತಲ್ಲ ಇವನ್ಗೆ? ಏನ್ ಯಾಕೆ ಇಷ್ಟ ನಿಧಾನ? ನಾಯಕ, ನೀ ಕೂತ್ಕೋ. ನಮಸ್ಕಾರ ಸಾವುಕಾರರಿಗೆ. ಎಲ್ರು ಕೂತ್ಕೊಳ್ಳಿ.
ಕೂತ್ಕೊಳ್ಳಿ. ಎಲ್ರು ಕೂತ್ಕೊಳ್ಳಿ. ಹಾ, ನಾಗಪ್ಪ, ನೀನೀಗ ಈ ಡಾಕ್ಟರ್ನ ಕರ್ಕೊಂಡೋಗಿ ಆ ಮಗುಗೆ ಔಷಧಿ ಸಿಗದೆ ಹೆಚ್ಚು ಕಡಿಮೆ ಆದ್ರೆ ಈ ಡಾಕ್ಟರ್ ಕಂಬಿ ಎಣಿಸ್ಬೇಕಾಗತ್ತೆ. ಊರೇ ನಿನ್ ಮೇಲೆ ದಂಗೆ ಎದ್ದು ನೀ ಬದುಕಿದ್ರೆ ಬರೋ ಎಲೆಕ್ಷನ್ ಅಲ್ಲಿ ನಿನಗೆ ಠೇವಣಿ ಕೂಡ ಉಳಿಯೋಲ್ಲ. ಏನ್ ಸಾವುಕಾರ್ಲೆ, ನೀನು ತಾನು ಅಂತ ಮಾತಾಡ್ತಾವನೆ. ಜಾಮಣ್ಣ, ನಿನ್ಗೆ ಬುದ್ಧಿಗಿದ್ದಿ ನೆಟ್ಗೈತಾ ಇಲ್ವಾ? ಮೊದ್ಲೇ ಹೇಳಕ್ಕಿಲ್ವಾ ಇಷ್ಟೊಂದ್ ಜನ ಇಲ್ಲಿ ಔಷಧಿ ಕಾಯ್ಕೊಂಡವ್ರೆ ಅಂತ? ನಿನ್ಗೆ ಜನ ಮುಖ್ಯನ ನಾನು ಮುಖ್ಯನ? ಆ ಯೋಗ್ಯನ್ ತಂದು ಮೊದಲು ಜನತಾ ಜನಾರ್ದನ ನೋಡು, ಗೊತ್ತಾಯ್ತಾ? ನಡಿ. ನೀವೆಲ್ಲಿ ಹೋಗ್ತೀರಾ? ಬನ್ನಿ. ಮಾದ. ಬಡ್ಡಿ ಮಗ ಸಂಕ್ರ, ಇವನ್ನ ಮುಗಿಸಿಬಿಡ್ಬೇಕು. ಡಾಕ್ಟ್ರೆ, ಏನು ಅಪಾಯ ಇಲ್ಲ ತಾನೆ? ಇಲ್ಲ ಶಂಕರ್, ಟ್ರೀಟ್ಮೆಂಟ್ ಲೇಟ್ ಆಗಿದ್ರೆ ಮಗುನೇ ಉಳಿತಿರ್ಲಿಲ್ಲ. ಶಂಕರಣ್ಣ, ನೀ ಬಂದ್ ಮಗಿನ ಪ್ರಾಣ ಉಳಿಸ್ಕೊಟ್ಟೆ. ಹೌದು, ನಿಜವಾಗ್ಲೂ ನೀವೇ ಈ ಮಗುನ್ ಪ್ರಾಣ ಉಳಿಸಿದ್ದು. ಶಂಕರಣ್ಣ, ನೀನ್ ಇಲ್ದೇ ಇದ್ದಿದ್ರೆ ಮಗು ಉಳಿತಾನೇ ಇರ್ಲಿಲ್ಲ. ಶಂಕರಣ್ಣ, ತಗೋ ಔಷಧಿ. ಬರ್ತೀನಿ. ನಿಜ, ಪಂಚಾಯ್ತಿ ನಮ್ ಗದ್ದೆನ ನಮ್ಗೆ ವಾಪಸ್ ಕೊಡಿಸ್ತು. ಆ ಚಿನ್ನಪ್ಪನಿಗೆ ಚೆನ್ನಾಗಿ ಚೀಮಾರಿ ಹಾಕ್ತು. ಶಂಕರು ಇವತ್ತು ಉಳಕ್ ಹೋಗಿದ್ದ. ನಿಜವಾಗ್ಲೂ? ನಿಜವಾಗ್ಲು. ನಿಜನಾ ಶಂಕರು? ಏನಪ್ಪ? ಗದ್ದೆ ನಮ್ದಾಯ್ತಂತೆ, ನೀವು ಉಳಕ್ ಹೋಗಿದ್ದಂತೆ ನಿಮ್ಮಮ್ಮ ಹೇಳಿದ್ಲು. ಹೌದಪ್ಪ, ತಗೋ ಔಷಧಿ. ತಗೊಳ್ಳಿ. ಪ್ರಮಾಣ ಮಾಡಿ ಹೇಳು ಶಂಕರು. ಔಷಧಿ ತಗೊಳಪ್ಪ. ಪ್ರಮಾಣ ಮಾಡಿ ಹೇಳು ಶಂಕರು. ಸುಳ್ಳು ಸುಳ್ಳು. For more updates, like, comment, subscribe to our channel.